ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ಈಗಾಗಲೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಿಮ್ಗೆ ತುಂಬಾನೇ ಪೆಂಡಿಂಗ್ ಅಮೌಂಟ್ ಬರಬೇಕಾಗಿದೆ. ಆದ್ರೂ ಇನ್ನೂ ನಮ್ಮ ಖಾತೆಗೆ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅನ್ನೋರು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಪರಿಹಾರನ ಕೊಡ್ತಾ ಇದೀನಿ. ಪೆಂಡಿಂಗ್ ಹಣ ಯಾವ ರೀತಿ ಪಡ್ಕೊಬೇಕು, ಸೊ ಇದ್ರ ಬಗ್ಗೆ ಸರ್ಕಾರ ಇವಾಗ ಹೊಸ ವರ್ಷದಿಂದ ಒಂದು ಹೊಸ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ. ಆ ಸೌಲಭ್ಯದ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ದು ಒಂದೇ, ನಾನು ಓದ್ ವಿಡಿಯೋದಲ್ಲೂ ಕೂಡ ಹೇಳಿದೆ, ಸಾರಿ ಹತ್ತೋದ್ ವಿಡಿಯೋದಲ್ಲಿ ಹೇಳಿದ್ದೆ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಏನಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದೆ ಅಂತಂದ್ರೆ, ಕಾರಣ ಬಂದು ನಿಮ್ಗೂ ಕೂಡ ಅನುಕೂಲ ಆಗ್ಲಿ, ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂತಹ ಒಂದು ಪರಿಹಾರ ನಿಮ್ಗೆ ನಾನು ಹೇಳೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳಿದೀನಿ ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಮಾಡೋ ಮುಖಾಂತರ. ಆದ್ರೆ ತುಂಬಾ ಜನ ನೋಡಿರ್ತೀರಾ, ಇವಾಗ ನನ್ನ ಹೊಸದಾಗಿ ನೋಡೋರು ಕೂಡ ಇರ್ತೀರಾ ಅಲ್ವಾ, ಅದರಿಂದ ಗೊತ್ತಿರೋದಿಲ್ಲ. ಆದ್ರೂ ಪಾಪ ಕಮೆಂಟ್ ಮಾಡ್ತಾ ಇರ್ತೀರಾ, ನಮಗೆ 24ನೇ ಕಂತಿನ ಹಣ ಬಂದಿಲ್ಲ ಕಾವ್ಯ, ಮತ್ತೆ 23ನೇದು 22ನೇದು ತುಂಬಾ ಕಂತಿನ ಹಣ ಕೊಟ್ಟೇ ಇಲ್ಲ ಮ್ಯಾಮ್ ಅಂತ ಕೂಡ ಹೇಳ್ತೀರಾ. ಸೊ ನನ್ಗೆ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗತ್ತೆ. ಅಂದ್ರೆ ನಾನು ವಿಡಿಯೋ ಮಾಡಿ ಬಿಟ್ಟಿದ್ರು ಕೂಡ ನನ್ನ ವಿಡಿಯೋ ನೋಡಿಲ್ವಲ್ಲ ಇವರು, ನೋಡಿದ್ರೆ ನಿಮಗೆ ಪರಿಹಾರ ಸಿಕ್ಬಿಡುತ್ತೆ. ಓಕೆನಾ, ವಿಡಿಯೋ ನೋಡಿದ್ರೆ ನಿಮಗೆ ಪಕ್ಕಾ ಪರಿಹಾರ ಸಿಗುತ್ತೆ. ಅದಕ್ಕೆ ನಾನು 100% ಗ್ಯಾರಂಟಿನ ಕೊಡ್ತೀನಿ. ಸೊ ನಾನು ಅದನ್ನೇನೋ ಮಾತಿಗೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ನಾನು ಹೆಲ್ಪ್ ತಗೊಂಡಿದ್ದೀನಿ. ಆದ್ರಿಂದ ನಿಮ್ಗೂ ಪರಿಹಾರ ಸಿಗಬೇಕು, ನೀವು ಕೂಡ ಹಣನ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋವಂಥದ್ದು ಅಂಡ್ ವಿಡಿಯೋ ಕೂಡ ಮಾಡ್ತಾ ಇರೋವಂಥದ್ದು. ನೀವು ಈಗ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಅರ್ಧಂಬರ್ಧ ನೋಡೋದು ಮತ್ತೆ ಸ್ಕಿಪ್ ಮಾಡಿ ನೋಡೋದು ಈ ರೀತಿ ಎಲ್ಲ ಮಾಡಕ್ ಹೋದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಜವಾಗ್ಲೂ ಸಿಗೋದಿಲ್ಲ. ದಯವಿಟ್ಟು ಇದೊಂದು ವಿಡಿಯೋನಾದ್ರೂ ನೀವು ಕೊನೆವರೆಗೂ ನೋಡಿ, ನಿಮ್ಗೆ ಹೆಲ್ಪ್ ಆಗತ್ತೆ ಅಂತಾನೆ ಅನ್ಕೊಂತೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ, ಯಾವ ತರ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ತಗೊಳ್ಳೋದು ಸರ್ಕಾರದ ಕಡೆಯಿಂದ ಅನ್ನೋದು ನಿಮ್ಗೂ ಗೊತ್ತಾಗತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಅಂತಾನೆ ಹೇಳ್ತೀನಿ. ಸೊ ಇನ್ಯಾಕ್ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ ಬಂದು ಒಂದು ಮಹತ್ವವಾದಂತಹ ಯೋಜನೆ, ಅದರದೇ ಆದಂತಹ ಒಂದು ಹೆಸರನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ. ಆಲ್ರೆಡಿ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಇಷ್ಟಪಟ್ಟಂತಹ ಮೊಟ್ಟ ಮೊದಲ ಯೋಜನೆ ಅಂದ್ರೆ ಸೊ ಅದು ಗೃಹಲಕ್ಷ್ಮಿ ಯೋಜನೆ ಮಾತ್ರನೇ ಸಾಧ್ಯ. ಕರ್ನಾಟಕದಲ್ಲಿ ಸರ್ಕಾರ ಯಾವುದೇ ಒಂದು ಯೋಜನೆ ತಂದ್ರೂ ಕೂಡ ಅದಕ್ಕೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಮಹತ್ವ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಗೃಹಲಕ್ಷ್ಮಿ, ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಒಂದು ಒಳ್ಳೆ ಹೆಸರನ್ನ ತಗೊಂಡಿದೆ ಅಂಡ್ ತುಂಬಾ ಜನ ಮಹಿಳೆಯರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ ಅಂಡ್ ಯೂಸ್ ಕೂಡ ಆಗ್ತಾ ಇದೆ. ಓಕೆನಾ, ಈ ರೀತಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಹಣನ ಸರಿಯಾಗಿ ನೀಡ್ತಾ ಇಲ್ಲ. ಇದೇ ತುಂಬಾ ಜನಕ್ಕೆ ಸಮಸ್ಯೆ. ತುಂಬಾ ಅಂತಂದ್ರೆ ಎಲ್ರಿಗೂ ಇದೇ ಸಮಸ್ಯೆ ಬಿಡಿ, ಹಣ ಕರೆಕ್ಟ್ ಆಗಿ ಕೊಡ್ತಿಲ್ಲ, ಪ್ರತಿ ತಿಂಗಳು ನಮ್ ಖಾತೆಗೆ ಹಣ ಬರ್ತಾ ಇಲ್ಲ. ಸೊ ಈ ರೀತಿ ಅಂದ್ರೆ ರೀಸನ್ಸ್ ಹೇಳ್ತಾನೆ ಇರ್ತೀರಾ. ಇದರ ಜೊತೆಗೆ ಈಗ ಹೊಸ ವರ್ಷ ಕೂಡ ಬಂದಿದೆ. ಈ ಹೊಸ ವರ್ಷದಲ್ಲಿ ಬದಲಾವಣೆ ಮಾಡ್ಕೊಂತೀವಿ ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವ್ ಇನ್ಮೇಲೆ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ, ಈ ವರ್ಷ ಕೂಡ ವೆಯ್ಟ್ ಮಾಡೋಣ, ಯಾವಾಗ ಹಣ ಕೊಡ್ತಾರೆ, ಎಷ್ಟು ಕಂತಿನ ಹಣ ಬರುತ್ತೆ ಅನ್ನೋದೆಲ್ಲ ಕೂಡ ಗೊತ್ತಾಗತ್ತೆ. 25ನೇ ಕಂತಿನ ಹಣಕ್ಕೆ ನೀವೇನು ತಲೆ ಕೆಡಿಸ್ಕೊಂಬೇಡಿ. ಸರ್ಕಾರದ ಕಡೆಯಿಂದ ಆಲ್ರೆಡಿ 2 ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿದ್ರೆ ಸೊ ನಿಮ್ ಖಾತೆಗೂ ಬಿಡುಗಡೆ ಆಗುತ್ತೆ. ನಾನೇನು ನಿಮ್ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದ್ ನೋಡಿ ನೀವ್ ಅನ್ಕೊಬಹುದು, ಏನ್ ಕಾವ್ಯ ನಮಗಿನ್ನ 24, 23 ಬಂದಿಲ್ಲ, ಇನ್ 25, 26 ಕೊಟ್ಬಿಡ್ತಾರ ಅಂತ ಅನ್ಬಿಟ್ಟು. ಸೊ ಕೊಟ್ಟೇ ಕೊಡ್ತಾರೆ, ಕೊಡದಲ್ಲೇ ಇರೋ ರೀತಿ ಏನಿಲ್ಲ. ನೀವು ಮಾಡ್ಬೇಕಾಗಿರೋದು ಒಂದು ಚಿಕ್ಕ ಕೆಲಸ ಅಷ್ಟೇನೆ. ಈ ಕೆಲಸ ಮಾಡಿದ್ರೆ ನಿಮ್ಗೆ ಪೆಂಡಿಂಗ್ ಇರುವಂತಹ ಹಣ ಎಲ್ಲ ಕೂಡ ಪಕ್ಕ ಬಿಡುಗಡೆ ಆಗತ್ತೆ. ನಿಮ್ಗೆ ಸ್ಕ್ರೀನ್ ಮೇಲೆ ಕೊಡ್ತಾರ ಅಂತ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗತ್ತೆ. 181 ಸಂಖ್ಯೆಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟ್ ಕಂತಿನ ಬಂದಿಲ್ಲ, ಎಷ್ಟ್ ಪೆಂಡಿಂಗ್ ಇದೆ ಅದೆಲ್ಲ ಕೂಡ ನೀವು ಅವ್ರ ಹತ್ರ ಶೇರ್ ಮಾಡ್ಕೋಬೇಕಾಗತ್ತೆ. 181 ಕಾಲ್ ಮಾಡಿದ ತಕ್ಷಣನೇ ನಿಮಗೆ ಬೇರೆ ನಂಬರ್ ಇಂದ ಕಾಲ್ ಬರುತ್ತೆ.
ಓಕೆನಾ. ಈ ನಂಬರಿಂದನೇ ಬರಲ್ಲ, ಬೇರೆ ನಂಬರಿಂದ ಬರುತ್ತೆ, ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಾನೆ ಅವ್ರೂ ಕೇಳ್ತಾರೆ. ಆ್ಯಂಡ್ ನೀವೇನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು 181 ಸಂಖ್ಯೆ ಕಾಲ್ ಮಾಡಿಬಿಟ್ಟೆ, ಇನ್ಯಾರೋ ಕಾಲ್ ಮಾಡ್ತಾ ಇದ್ದಾರಲ್ಲ, ಈ ಸಂಖ್ಯೆಯಿಂದ ಅಂದರೆ ಈ ಸಂಖ್ಯೆಯಿಂದ ಕಾಲ್ ಬರ್ತಾ ಇಲ್ವಲ್ಲ, ಈ ರೀತಿ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಡಿ. ಸೊ ನನಗೂ ಫಸ್ಟ್ ಅದೇ ಥರನೇ ಶಾಕ್ ಆಯಿತು. ನಾನು ಕಾಲ್ ಮಾಡಿರೋದು 181 ಸಂಖ್ಯೆ, ಬಟ್ ಆ ಕಡೆಯಿಂದ ಬಂದಿದೆ ಬೇರೆ ಸಂಖ್ಯೆಯಿಂದ ಕಾಲು. ನನಗೂ ಸ್ವಲ್ಪ ಭಯ ಆಯಿತು. ಅದಾದಮೇಲೆ ಗೊತ್ತಾಯಿತು ಇದು ಗೃಹಲಕ್ಷ್ಮಿ ಯೋಜನೆ ಕಾಲ್ ಅಂತ ಅಂದ್ಬಿಟ್ಟು. ಸೊ ಆಟೋಮೆಟಿಕಲಿ ನೀವು ಇವಾಗ 1 ಸೆಕೆಂಡಲ್ಲಿ 181ಕ್ಕೆ ಮಿಸ್ ಕಾಲ್ ಕೊಟ್ಟಿದ್ದೀರಾ ಅಥವಾ ಫೋನ್ ಮಾಡಿದ್ದೀರಾ ಅಂದರೆ ರಿಟರ್ನ್ ನಿಮಗೆ ಕಾಲ್ ಬಂದೇ ಬರುತ್ತೆ. ಅದು ಗೃಹಲಕ್ಷ್ಮಿದೇ ಆಗಿರುತ್ತೆ. ನೀವು ಮಾತಾಡಿ, ಓಕೆನಾ. ಅವ್ರು ಏನಾದರೂ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ಸುಮ್ಮನೆ ಆಗೋದು, ಈ ರೀತಿ ಮಾಡ್ಕೋಬೇಡಿ. ಮಾತಾಡಿ, ಏನೋ ನೀವು ಭಯ ಪಡ್ಕೊಳ್ಳೋ ಅಂಥದ್ದು ಮತ್ತೊಂದು ಏನಿರೋದಿಲ್ಲ. ಸೊ ಮಾತಾಡ್ತಾರೆ, ಏನು ಪ್ರಾಬ್ಲಮ್ ಅಂತ ಕೂಡ ಕೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆದು ನಮ್ಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ನೀವು ತಿಳಿಸಿ, ನಿಮಗೆ ಪಕ್ಕಾ ಪರಿಹಾರನ ಅವರು ಕೊಡ್ತಾರೆ. ಏನಾಗಿದೆ ಪ್ರತಿಯೊಂದೂ ಹೇಳ್ತಾರೆ. ಏನಾದರೂ ನಿಮ್ಮ ಸಮಸ್ಯೆ ಆಗಿದೆಯಾ ಅಥವಾ ಏನೂ ಸಮಸ್ಯೆ ಆಗ್ದಲೆ ಹಣ ಪೆಂಡಿಂಗಲ್ಲಿ ಇದೆಯಾ ನೋಡಿ, ನಿಮ್ಮ ಖಾತೆಗೆ ಹಣನ ಅವರು ಹಾಕ್ಸುವಂಥ ಜವಾಬ್ದಾರಿನ ಅವರು ತಗೊಂಡಿದ್ದಾರೆ. ಅದರಿಂದ ಇವಾಗ ಸರ್ಕಾರದ ಕಡೆಯಿಂದ ಈ ಥರ ಸಪೋರ್ಟ್ ಕಾಲ್ ನಂಬರ್ನ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಕೇಳೋದ್ರಿಂದ ತಪ್ಪಿಲ್ಲ. ನೀವು ನನಗೆ ಕಮೆಂಟ್ ಮಾಡೋದ್ರಿಂದ ಏನು ಅಂದರೆ ನಿಮಗೆ ಹಣ ಸಿಗೋದಿಲ್ಲ. ದಯವಿಟ್ಟು ಹೋಗಿ ಕಾಲ್ ಮಾಡಿ. ಕಾಲ್ ಮಾಡಿದ ತಕ್ಷಣ ನಿಮಗೆ ಪಕ್ಕ ಹಣ ಬಂದೇ ಬರುತ್ತೆ. ಸೊ ಇದು ನಿಜ ಅಂತಲೇ ಹೇಳ್ತೀನಿ. ನನಗೂ ಕೂಡ ಅಯ್ಯೋ ಏನೋ ಸಂಖ್ಯೆ ಕೊಟ್ಟಿರ್ತಾರೆ, ಇದು ಕಾಲ್ ಮಾಡಿಬಿಟ್ರೆ ಹಣ ನೀಡ್ಬಿಡ್ತಾರಾ ಅನ್ನೋ ಥರನೇ ಇತ್ತು. ಬಟ್ ನಾನು ಕಾಲ್ ಮಾಡಿದಾಗ ಕಾಲ್ ಬ್ಯಾಕ್ ಕೂಡ ಬಂತು. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಅವರೇನೆ ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಸಮಸ್ಯೆಗೆ ಮತ್ತೆ ಪೆಂಡಿಂಗ್ ಇರುವಂತಹ ಹಣ ಸಿಗೋದು ನೀವು ಕಾಲ್ ಮಾಡಿದಾಗ್ಲೇನೆ. ಕಾಲ್ ಮಾಡೋದನ್ನ ಮರಿಬೇಡಿ. ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.